ಕೇವಲ 4 ಗೋಡೆ ಮಧ್ಯೆ ಮಾತ್ರ ವಿದ್ಯಾರ್ಥಿಗಳು ಆಲೋಚನೆ ಮಾಡದೆ ಸಮಾಜದ ಬಗ್ಗೆಯೂ ಚಿಂತನೆ ಮಾಡಬೇಕೆಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿ ನಿರಂಜನ ವಾನಳ್ಳಿ ತಿಳಿಸಿದರು. ಬುಧವಾರ ಮಧ್ಯಾಹ್ನ 12:30 ಸಮಯದಲ್ಲಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 2023-24ನೇ ಸಾಲಿನ ವಾರ್ಷಿಕ ಸಾಂಸ್ಕೃತಿಕ ಕ್ರೀಡಾ, ಎನ್ಎಸ್ಎಸ್ ಮತ್ತು ಗೈಡ್ಸ್, ಯುವ ರೆಡ್ ಕ್ರಾಸ್ ಹಾಗೂ ಎನ್ಸಿಸಿ ಚಟುವಟಿಕೆಗಳ ಸಮಾರೋಪ ಸಮಾರಂಭದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಪ್ರಾಧ್ಯಾಪಕರು ಪಾಠ ಮಾಡುವುದೇ ಅವರ ಕೆಲಸವಲ್ಲ, ವಿದ್ಯಾರ್ಥಿಗಳನ್ನು ಅನ್ನದ ದಾರಿಯನ್ನು ಹುಡುಕಿಕೊಡುವ ಕೆಲಸ ಮಾಡಬೇಕೆಂದರು. ಗಂಡ ಬೇರುಂಡ ಪಕ್ಷಿ ವಿಶೇಷವಾಗಿ ಅದಕ್ಕೆ 2 ಕೊಕ್ಕಿರುತ್ತದೆ, ಆದರೆ ಆಹಾರ ಸೇರುವುದು ಒಂದೇ ದೇಹಕ್ಕೆ. ಹಾಗೆ ಭಾರತ ಕೂಡ ವಿವಿಧತೆಯಿಂದ ಕೂಡಿರುವ ಐಕ್ಯತಾ ಬಲಿಷ್ಠ ಭಾರತ ಕಟ್ಟಲು ಯುವ ಜನಾಂಗ, ಅದರಲ್ಲಿ ವಿದ್ಯಾರ್ಥಿಗಳು ಮುಂದಾಗಬೇಕೆಂದು ಕರೆ ನೀಡಿದರು. ಪ್ರಾರ್ಥನೆಯನ್ನು ನಡೆಸಿಕೊಡ್ತಕ್ಕಂಥವರು ಕುಮಾರಿ ನಾದಪ್ರಿಯ ಮತ್ತು ಸಂಗಡಿಗರು. ಮಕಮಿಯಮ್ಮ ಸರ್ಕಾರಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಹಿತವನ್ನು ಬಯಸುವ 100% ಅಧ್ಯಾಪಕರುಗಳಿದ್ದಾರೆ. ಅದಕ್ಕಾಗಿ ನಾನು ಅವರೆಲ್ಲರನ್ನೂ ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಇಂಥ ಸಮಾವೇಶದ ಕುರಿತು ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡುವಾಗ ಯಾವಾಗಲೂ ನನಗೆ ಒಂದು ವಿಷಯವನ್ನು ಹೇಳಬೇಕು ಅಂತ ನನ್ನ ಮಾನಸಿಕ ತುಡಿತ, ನಿಮ್ಮೆಲ್ಲರ ಜೊತೆ ಅದು ಹಂಚಿಕೊಳ್ಳಲೇಬೇಕಾಗಿರುವಂಥ. ಇದು ಹಿಂದೆ ನನ್ನ ಒಂದು ಪುಸ್ತಕದಲ್ಲಿ ಕೂಡ ಬಂದಿರುವಂಥ ಒಂದು ಘಟನೆ. ನಾನು ಹಿಂದಿನ ವರ್ಷ ನಿಮಗೆ ಹೇಳಿದ್ರೂ ನನಗೆ ನೆನಪಿಲ್ಲ, ಆದರೆ ಮತ್ತೊಮ್ಮೆ ನೆನಪು ಮಾಡಿಕೊಳ್ಳಲಿಕ್ಕೆ ಬಯಸ್ತೀನಿ. ಗಂಡ ಬೇರುಂಡ ಅನ್ನುವಂಥ ವಿಚಿತ್ರ ವಿಶೇಷ ಹಕ್ಕಿಯ ಬಗ್ಗೆ ನೀವು ಕೇಳಿರ್ತೀರ. ಅದು ಭಾರತೀಯ ಕಲ್ಪನೆ. ಗಂಡ ಬೇರುಂಡ ಪಕ್ಷಿಯ ವಿಶೇಷ ಏನು? ತಮಗೆ ತಿಳಿದಿರುವ ಹಾಗೆ 2 ಕೊಕ್ಕಿನ ಒಂದೇ ಹೊಟ್ಟೆಯ ವಿಶೇಷ ಪ್ರಾಣಿ ಗಂಡ ಬೇರುಂಡ. ಅದು ಮೈಸೂರು ಅರಸರ ಲಾಂಛನ ಆಗಿತ್ತು. ಇವತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ KSRTC ಅಂತ ನಾವೇನು ಹೇಳ್ತೀವಿ, ಆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಲಾಂಛನ ಯಾವುದು ಕೇಳಿದ್ರೆ ಅದು ಗಂಡ ಬೇರುಂಡ, ಮೈಸೂರು ಅರಸರಿಂದ ತಗೊಂಡಿರುವಂಥದ್ದು. ಈ ಗಂಡ ಬೇರುಂಡ ಪಕ್ಷಿ ಇತ್ತೋ ಇಲ್ಲೋ ನಮಗೆ ಗೊತ್ತಿಲ್ಲ, ಆದರೆ ಅದರಿಂದ ಕಲಿಬೇಕಾದಂಥ ಪಾಠ ಅನೇಕ ಇದೆ. ಒಂದು ಗಂಡ ಬೇರುಂಡ ಪಕ್ಷಿ ದಿನ ಆಹಾರವನ್ನು ಹುಡುಕಿ ಹೋಗ್ತಾ ಇರ್ತದೆ. ಬಲಗಿನ ಕೊಕ್ಕು ಒಂದು ಕಡೆ ಆಹಾರ ಹುಡುಕ್ತದೆ, ಎಡಕೊಕ್ಕು ಇನ್ನೊಂದು ಕಡೆ ಆಹಾರವನ್ನು ಹುಡುಕೊಂಡು